ಬೆಂಗಳೂರಿನಿಂದ ಏರ್ ಶೋವನ್ನ ಎತ್ತಂಗಡಿ ಮಾಡುವ ಪ್ಲಾನಿಂಗ್ ನಡೆಯುತ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜಾಗದ ಕೊರತೆಯ ನೆಪವನ್ನ ಒಡ್ಡಿ ಬೇರೆ ನಗರಕ್ಕೆ ಏರ್ ಶೋವನ್ನ ಶಿಫ್ಟ್ ಮಾಡುವ ತಯಾರಿ ನಡೀತಾ ಇದೆ. ಈ ಬಾರಿ ನಡೆದ ಏರ್ ಶೋನೇ ಕೊನೆಯ ಏರ್ ಶೋ ಆಗುತ್ತಾ ಬೆಂಗಳೂರಿನ ಪಾಲಿಗೆ. ಡಿಫೆನ್ಸ್ ಇಲಾಖೆಯ 3 ವಿಭಾಗದ ಎಕ್ಸ್ಪೋಗಳನ್ನ ವಿಲೀನ ಮಾಡಿ ಒಂದೇ ಬಾರಿಗೆ ಈ ಏರ್ ಶೋ ಜೊತೆಗೆ ಎಕ್ಸ್ಪೋ ನಡೆಸುವ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಅದಕ್ಕೆ ಬೆಂಗಳೂರಿನಲ್ಲಿ ಜಾಗದ ಕೊರತೆ ಅಂತ ಹೇಳಿ ಬೇರೆ ನಗರಕ್ಕೆ ಇದನ್ನ ಶಿಫ್ಟ್ ಮಾಡುವ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿ. ಈ ಹಿಂದೆ ಕೂಡ ಹೈದರಾಬಾದ್ಗೆ ಏರ್ ಶೋನ ಶಿಫ್ಟ್ ಮಾಡಬೇಕು ಅನ್ನೋ ವಿಚಾರಗಳು ಚರ್ಚೆಗೆ ಬಂದಿತ್ತು. ಆದರೆ ನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಒತ್ತಡ ಹಾಗೆ ಹೈದರಾಬಾದ್ನಲ್ಲಿ ತಯಾರಿ ಸರಿಯಾಗಿ ಆಗಿರಲಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ 2 ಬಾರಿ ಏರ್ ಶೋ ನಡೆದಿದೆ. ಈ ವರ್ಷ ಹಾಗೆ 2 ವರ್ಷದ ಹಿಂದೆ 1 ಬಾರಿ ನಡೆದ ಏರ್ ಶೋ. ಇದೀಗ ಈ ಬಾರಿ ನಡೆದ ಏರ್ ಶೋನೇ ಕೊನೆ ಏರ್ ಶೋ ಆಗುತ್ತಾ ಬೆಂಗಳೂರಿನ ಪಾಲಿಗೆ ಅನ್ನೋ ಅನುಮಾನ. ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಬೆಂಗಳೂರಿಗೆ ಈ ಬಾರಿನೇ ಕೊನೆ ಏರ್ ಶೋನ ಮುಂದೆ ಶಿಫ್ಟ್ ಆಗ್ಬಿಡುತ್ತಾ? ಈ ರೀತಿಯಾದ ಒಂದು ಪ್ರಶ್ನೆ ಉದ್ಭವ ಆಗ್ಲಿಕ್ಕೆ ಕಾರಣವಾದ್ರೂ ಏನು? ಸ್ಮಿತಾ, ಬೆಂಗಳೂರು ಏರ್ ಶೋ ಏನಿದೆ ಇದನ್ನ ಶಿಫ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಕಳೆದ ಬಾರಿ ಗೋವಾ ಹಾಗೂ ಉತ್ತರ ಪ್ರದೇಶಕ್ಕೆ ಸ್ಥಳಾಂತರಿಸುವಂತಹ ಪ್ರಯತ್ನ ಕೂಡ ನಡೆದಿತ್ತು. ಆದ್ರೆ ಆ ಪ್ರಯತ್ನ ವಿಫಲ ಆಗಿತ್ತು. ಇದೀಗ ವಿಶ್ವರೂಪದಲ್ಲಿ ಅಂದ್ರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಮೆಗಾ ಪ್ಲಾನ್ ಅನ್ನ ಮಾಡಿ ಬೇರೆಡೆಗೆ ಸ್ಥಳಾಂತರ ಮಾಡಿಸುವಂತಹ ಅಂದ್ರೆ ಏರ್ ಶೋ ಅನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿಸುವಂತಹ ಪ್ಲಾನ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎನ್ನುವಂಥದ್ದು. ಈಗಾಗಲೇ ಈ ಹಿಂದೆ ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಈ ಬಾರಿ ಅಂದ್ರೆ ಫೆಬ್ರವರಿ 10ರಿಂದ 14 ಅಂದ್ರೆ 4 ದಿನಗಳ ಕಾಲ ನಡೆದಂತಹ ಏರ್ ಶೋ ಏನಿತ್ತು ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಯ್ತು ಎನ್ನುವಂಥದ್ದು. ಒಂದಷ್ಟು ರೀಸನ್ ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಏರ್ ಶೋ ಅನ್ನ ಬೆಂಗಳೂರಿನಿಂದ ಬೇರೆ ಜಾಗಕ್ಕೆ ಯಾಕೆ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ನಾವು ನೋಡಿರ್ಬೋದು ಅಂದ್ರೆ ಆ ಒಂದು ಯಲಹಂಕದ ಭಾಗದಲ್ಲಿ ಏನಿದೆ ಆ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಇರೋದ್ರಿಂದ ಸಾಕಷ್ಟು ತೊಂದರೆ ಆಯ್ತು ಈ ಬಾರಿ ಏರ್ ಶೋ ನಲ್ಲಿ ಎನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈ ಬಾರಿ ಡಿಫೆನ್ಸ್ ಎಫೆಕ್ಟ್ ಅನ್ನ ಆಡ್ ಮಾಡಿರುವಂತದ್ದು. ಹಾಗಾಗಿ ಡಿಫೆನ್ಸ್ ಎಫೆಕ್ಟ್ ಆಡ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಜಾಗದ ವ್ಯವಸ್ಥೆ ಏನಿದೆ ಅದು ಬಹಳ ಚಿಕ್ಕದಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಹಾಗಾಗಿ ಈಗಾಗಲೇ ಲಕ್ನೋ ಇರ್ಬೋದು ಹಾಗೇನೆ ಗೋವಾ ಇರ್ಬೋದು ಇಲ್ಲೂ ಕೂಡ ಎಕ್ಸ್ಪೋಗಳು ನಡೀತಾ ಇದ್ದಾವೆ. ಎಲ್ಲಾ ಎಕ್ಸ್ಪೋಗಳನ್ನ ಒಂದು ಜಾಗದಲ್ಲಿ ನಡೆಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನ ಸ್ಥಳಾಂತರವನ್ನ ಮಾಡಲಿಕ್ಕೆ ಸಾಕಷ್ಟು ಈ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದು. ಈ ವಿಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ಮನವಿಯನ್ನ ಮಾಡುತ್ತಾ ಅಥವಾ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಬೆಂಗಳೂರಿನಿಂದ ಏರ್ ಶೋವನ್ನ ಎತ್ತಂಗಡಿ ಮಾಡುವ ಪ್ಲಾನಿಂಗ್ ನಡೆಯುತ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜಾಗದ ಕೊರತೆಯ ನೆಪವನ್ನ ಒಡ್ಡಿ ಬೇರೆ ನಗರಕ್ಕೆ ಏರ್ ಶೋವನ್ನ ಶಿಫ್ಟ್ ಮಾಡುವ ತಯಾರಿ ನಡೀತಾ ಇದೆ. ಈ ಬಾರಿ ನಡೆದ ಏರ್ ಶೋನೇ ಕೊನೆಯ ಏರ್ ಶೋ ಆಗುತ್ತಾ ಬೆಂಗಳೂರಿನ ಪಾಲಿಗೆ. ಡಿಫೆನ್ಸ್ ಇಲಾಖೆಯ 3 ವಿಭಾಗದ ಎಕ್ಸ್ಪೋಗಳನ್ನ ವಿಲೀನ ಮಾಡಿ ಒಂದೇ ಬಾರಿಗೆ ಈ ಏರ್ ಶೋ ಜೊತೆಗೆ ಎಕ್ಸ್ಪೋ ನಡೆಸುವ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಅದಕ್ಕೆ ಬೆಂಗಳೂರಿನಲ್ಲಿ ಜಾಗದ ಕೊರತೆ ಅಂತ ಹೇಳಿ ಬೇರೆ ನಗರಕ್ಕೆ ಇದನ್ನ ಶಿಫ್ಟ್ ಮಾಡುವ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿ. ಈ ಹಿಂದೆ ಕೂಡ ಹೈದರಾಬಾದ್ಗೆ ಏರ್ ಶೋನ ಶಿಫ್ಟ್ ಮಾಡಬೇಕು ಅನ್ನೋ ವಿಚಾರಗಳು ಚರ್ಚೆಗೆ ಬಂದಿತ್ತು. ಆದರೆ ನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಒತ್ತಡ ಹಾಗೆ ಹೈದರಾಬಾದ್ನಲ್ಲಿ ತಯಾರಿ ಸರಿಯಾಗಿ ಆಗಿರಲಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ 2 ಬಾರಿ ಏರ್ ಶೋ ನಡೆದಿದೆ. ಈ ವರ್ಷ ಹಾಗೆ 2 ವರ್ಷದ ಹಿಂದೆ 1 ಬಾರಿ ನಡೆದ ಏರ್ ಶೋ. ಇದೀಗ ಈ ಬಾರಿ ನಡೆದ ಏರ್ ಶೋನೇ ಕೊನೆ ಏರ್ ಶೋ ಆಗುತ್ತಾ ಬೆಂಗಳೂರಿನ ಪಾಲಿಗೆ ಅನ್ನೋ ಅನುಮಾನ. ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಬೆಂಗಳೂರಿಗೆ ಈ ಬಾರಿನೇ ಕೊನೆ ಏರ್ ಶೋನ ಮುಂದೆ ಶಿಫ್ಟ್ ಆಗ್ಬಿಡುತ್ತಾ? ಈ ರೀತಿಯಾದ ಒಂದು ಪ್ರಶ್ನೆ ಉದ್ಭವ ಆಗ್ಲಿಕ್ಕೆ ಕಾರಣವಾದ್ರೂ ಏನು? ಸ್ಮಿತಾ, ಬೆಂಗಳೂರು ಏರ್ ಶೋ ಏನಿದೆ ಇದನ್ನ ಶಿಫ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು
ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಏನು ಕಳೆದ ಬಾರಿ ಗೋವಾ ಹಾಗೂ ಉತ್ತರ ಪ್ರದೇಶಕ್ಕೆ ಸ್ಥಳಾಂತರಿಸುವಂತಹ ಪ್ರಯತ್ನ ಕೂಡ ನಡೆದಿತ್ತು, ಆದ್ರೆ ಆ ಪ್ರಯತ್ನ ವಿಫಲ ಆಗಿತ್ತು. ಇದೀಗ ಏನು ವಿಶ್ವರೂಪದಲ್ಲಿ ಅಂದ್ರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಮೆಗಾ ಪ್ಲಾನ್ ಅನ್ನ ಮಾಡಿ ಬೇರೆಡೆಗೆ ಸ್ಥಳಾಂತರ ಮಾಡಿಸುವಂತಹ ಅಂದ್ರೆ ಏರ್ ಶೋ ಅನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿಸುವಂತಹ ಪ್ಲಾನ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎನ್ನುವಂಥದ್ದು. ಈಗಾಗಲೇ ಈ ಹಿಂದೆ ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಈ ಬಾರಿ ಅಂದ್ರೆ ಫೆಬ್ರವರಿ 10ರಿಂದ 14 ಅಂದ್ರೆ 4 ದಿನಗಳ ಕಾಲ ನಡೆದಂತಹ ಏರ್ ಶೋ ಏನಿತ್ತು ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಯ್ತು ಎನ್ನುವಂಥದ್ದು. ಒಂದಷ್ಟು ರೀಸನ್ ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಏರ್ ಶೋ ಅನ್ನ ಬೆಂಗಳೂರಿನಿಂದ ಬೇರೆ ಜಾಗಕ್ಕೆ ಯಾಕೆ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ನಾವು ನೋಡಿರ್ಬೋದು ಅಂದ್ರೆ ಆ ಒಂದು ಯಲಹಂಕದ ಭಾಗದಲ್ಲಿ ಏನಿದೆ ಆ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಇರೋದ್ರಿಂದ ಸಾಕಷ್ಟು ತೊಂದರೆ ಆಯ್ತು ಈ ಬಾರಿ ಏರ್ ಶೋ ನಲ್ಲಿ ಎನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈ ಬಾರಿ ಡಿಫೆನ್ಸ್ ಎಫೆಕ್ಟ್ ಅನ್ನ ಆಡ್ ಮಾಡಿರುವಂತದ್ದು. ಹಾಗಾಗಿ ಡಿಫೆನ್ಸ್ ಎಫೆಕ್ಟ್ ಆಡ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಏನು ಜಾಗದ ವ್ಯವಸ್ಥೆ ಏನಿದೆ ಅದು ಬಹಳ ಚಿಕ್ಕದಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಹಾಗಾಗಿ ಈಗಾಗಲೇ ಏನು ಲಕ್ನೋ ಇರ್ಬೋದು ಹಾಗೇನೆ ಗೋವಾ ಇರ್ಬೋದು ಇಲ್ಲೂ ಕೂಡ ಎಕ್ಸ್ಪೋಗಳು ನಡೀತಾ ಇದ್ದಾವೆ. ಎಲ್ಲಾ ಎಕ್ಸ್ಪೋಗಳನ್ನ ಒಂದು ಜಾಗದಲ್ಲಿ ನಡೆಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನ ಸ್ಥಳಾಂತರವನ್ನ ಮಾಡಲಿಕ್ಕೆ ಸಾಕಷ್ಟು ಈ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದು. ಈ ವಿಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ಮನವಿಯನ್ನ ಮಾಡುತ್ತಾ ಅಥವಾ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಬೆಂಗಳೂರಿನಿಂದ ಏರ್ ಶೋವನ್ನ ಎತ್ತಂಗಡಿ ಮಾಡುವ ಪ್ಲಾನಿಂಗ್ ನಡೀತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜಾಗದ ಕೊರತೆಯ ನೆಪವನ್ನ ಒಡ್ಡಿ ಬೇರೆ ನಗರಕ್ಕೆ ಏರ್ ಶೋವನ್ನ ಶಿಫ್ಟ್ ಮಾಡುವ ತಯಾರಿ ನಡೀತಾ ಇದೆ. ಈ ಬಾರಿ ನಡೆದ ಏರ್ ಶೋನೇ ಕೊನೆಯ ಏರ್ ಶೋ ಆಗುತ್ತಾ ಬೆಂಗಳೂರಿನ ಪಾಲಿಗೆ. ಡಿಫೆನ್ಸ್ ಇಲಾಖೆಯ 3 ವಿಭಾಗದ ಎಕ್ಸ್ಪೋಗಳನ್ನ ವಿಲೀನ ಮಾಡಿ ಒಂದೇ ಬಾರಿಗೆ ಈ ಏರ್ ಶೋ ಜೊತೆಗೆ ಎಕ್ಸ್ಪೋ ನಡೆಸುವ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಅದಕ್ಕೆ ಬೆಂಗಳೂರಿನಲ್ಲಿ ಜಾಗದ ಕೊರತೆ ಅಂತ ಹೇಳಿ ಬೇರೆ ನಗರಕ್ಕೆ ಇದನ್ನ ಶಿಫ್ಟ್ ಮಾಡುವ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿ. ಈ ಹಿಂದೆ ಕೂಡ ಹೈದರಾಬಾದ್ಗೆ ಏರ್ ಶೋನ ಶಿಫ್ಟ್ ಮಾಡಬೇಕು ಅನ್ನೋ ವಿಚಾರಗಳು ಚರ್ಚೆಗೆ ಬಂದಿತ್ತು. ಆದ್ರೆ ನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಒತ್ತಡ ಹಾಗೆ ಹೈದರಾಬಾದ್ನಲ್ಲಿ ತಯಾರಿ ಸರಿಯಾಗಿ ಆಗಿರ್ಲಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ 2 ಬಾರಿ ಏರ್ ಶೋ ನಡೆದಿದೆ. ಈ ವರ್ಷ ಹಾಗೆ 2 ವರ್ಷದ ಹಿಂದೆ 1 ಬಾರಿ ನಡೆದ ಏರ್ ಶೋ. ಇದೀಗ ಈ ಬಾರಿ ನಡೆದ ಏರ್ ಶೋನೇ ಕೊನೆ ಏರ್ ಶೋ ಆಗುತ್ತಾ ಬೆಂಗಳೂರಿನ ಪಾಲಿಗೆ ಅನ್ನೋ ಅನುಮಾನ. ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಬೆಂಗಳೂರಿಗೆ ಈ ಬಾರಿನೇ ಕೊನೆ ಏರ್ ಶೋನ ಮುಂದೆ ಶಿಫ್ಟ್ ಆಗ್ಬಿಡುತ್ತಾ? ಈ ರೀತಿಯಾದ ಒಂದು ಪ್ರಶ್ನೆ ಉದ್ಭವ ಆಗ್ಲಿಕ್ಕೆ ಕಾರಣವಾದ್ರೂ ಏನು? ಸ್ಮಿತಾ, ಏನು ಬೆಂಗಳೂರು ಏರ್ ಶೋ ಏನಿದೆ ಇದನ್ನ ಶಿಫ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಏನು ಕಳೆದ ಬಾರಿ ಗೋವಾ ಹಾಗೂ ಉತ್ತರ ಪ್ರದೇಶಕ್ಕೆ ಸ್ಥಳಾಂತರಿಸುವಂತಹ ಪ್ರಯತ್ನ ಕೂಡ ನಡೆದಿತ್ತು, ಆದ್ರೆ ಆ ಪ್ರಯತ್ನ ವಿಫಲ ಆಗಿತ್ತು. ಇದೀಗ ಏನು ವಿಶ್ವರೂಪದಲ್ಲಿ ಅಂದ್ರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಮೆಗಾ ಪ್ಲಾನ್ ಅನ್ನ ಮಾಡಿ ಬೇರೆಡೆಗೆ ಸ್ಥಳಾಂತರ ಮಾಡಿಸುವಂತಹ ಅಂದ್ರೆ ಏರ್ ಶೋ ಅನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿಸುವಂತಹ ಪ್ಲಾನ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎನ್ನುವಂಥದ್ದು. ಈಗಾಗಲೇ ಈ ಹಿಂದೆ ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಈ ಬಾರಿ ಅಂದ್ರೆ ಫೆಬ್ರವರಿ 10ರಿಂದ 14 ಅಂದ್ರೆ 4 ದಿನಗಳ ಕಾಲ ನಡೆದಂತಹ ಏರ್ ಶೋ ಏನಿತ್ತು ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಯ್ತು ಎನ್ನುವಂಥದ್ದು. ಒಂದಷ್ಟು ರೀಸನ್ ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಏರ್ ಶೋ ಅನ್ನ ಬೆಂಗಳೂರಿನಿಂದ ಬೇರೆ ಜಾಗಕ್ಕೆ ಯಾಕೆ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ನಾವು ನೋಡಿರ್ಬೋದು ಅಂದ್ರೆ ಆ ಒಂದು ಯಲಹಂಕದ ಭಾಗದಲ್ಲಿ ಏನಿದೆ ಆ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಇರೋದ್ರಿಂದ ಸಾಕಷ್ಟು ತೊಂದರೆ ಆಯ್ತು ಈ ಬಾರಿ ಏರ್ ಶೋ ನಲ್ಲಿ ಎನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈ ಬಾರಿ ಡಿಫೆನ್ಸ್ ಎಫೆಕ್ಟ್ ಅನ್ನ ಆಡ್ ಮಾಡಿರುವಂತದ್ದು. ಹಾಗಾಗಿ ಡಿಫೆನ್ಸ್ ಎಫೆಕ್ಟ್ ಆಡ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಏನು ಜಾಗದ ವ್ಯವಸ್ಥೆ ಏನಿದೆ ಅದು ಬಹಳ ಚಿಕ್ಕದಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಹಾಗಾಗಿ ಈಗಾಗಲೇ ಏನು ಲಕ್ನೋ ಇರ್ಬೋದು ಹಾಗೇನೆ ಗೋವಾ ಇರ್ಬೋದು ಇಲ್ಲೂ ಕೂಡ ಎಕ್ಸ್ಪೋಗಳು ನಡೀತಾ ಇದ್ದಾವೆ. ಎಲ್ಲಾ ಎಕ್ಸ್ಪೋಗಳನ್ನ ಒಂದು ಜಾಗದಲ್ಲಿ ನಡೆಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನ ಸ್ಥಳಾಂತರವನ್ನ ಮಾಡಲಿಕ್ಕೆ ಸಾಕಷ್ಟು ಈ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದು. ಈ ವಿಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ಮನವಿಯನ್ನ ಮಾಡುತ್ತಾ ಅಥವಾ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಕಾದು ನೋಡಬೇಕಾಗುತ್ತೆ. ಸ್ಮಿತಾ,
ಧನ್ಯವಾದ ನಟೇಶ್ ಮಾಹಿತಿಗಾಗಿ.